ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ನಡೆದಂತಹ ಕೆಆರ್ ವೃತ್ತದಲ್ಲಿ ಬಿಎಂಟಿಸಿ ಬಸ್ಗಳ ಒಂದು ಡಿಕ್ಕಿ ಅಪಘಾತ ಇವತ್ತು ಬೆಂಗಳೂರಿನ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನೀವು ಗಮನಿಸ್ತಾ ಇರಬಹುದು, ನಾವು ಕೂಡ ಇವಾಗ ಕೆಆರ್ ಸರ್ಕಲ್ ಅಲ್ಲಿ ಆ ಒಂದು ಅವಘಡ ಸಂಭವಿಸಿದಂತಹ ಸ್ಥಳದಲ್ಲಿ, ಘಟನಾ ಸ್ಥಳದಲ್ಲಿ ನಾವು ಇರುವಂತದ್ದು. ನೀವು ಗಮನಿಸ್ತಾ ಇರಬಹುದು, ಆ ಒಂದು ಈ ಹಂಸ ಏನಿದೆ, ಈ ಒಂದು ಹಂಸನ್ನ ದಾಟಿ ಬರುವಂತಹ ಬಿಎಂಟಿಸಿ ಬಸ್ ದಾಟಿ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಬೆಳ್ಳಂಬೆಳಗ್ಗೆ ಏನು ಕೆಲಸಕ್ಕೆ ಹೋಗುವಂತವರಾಗಿರ್ಬೋದು, ಸಾಕಷ್ಟು ಮಂದಿ ಆ ಬಿಎಂಟಿಸಿ ಬಸ್ ಅನ್ನ ಅವಲಂಬಿತವಾಗಿ ಬದುಕೊಂಡು ಅದರಿಂದ ಪ್ರಯಾಣವನ್ನ ಮಾಡಿ ಬಳಸುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಏನು ನೀವು ಹಿಂದೆ ತಿರುಗಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು, ಇಲ್ಲಿರುವಂತಹ ಈ ಸಿಗ್ನಲ್ ಅನ್ನ ಗಮನಿಸಿಕೊಂಡು ಅವರು ಗಾಡಿಯನ್ನ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಆ ಸಿಗ್ನಲ್ ಬಿದ್ದಿರುವಂತದ್ದು ಹಿಂಬದಿಯಲ್ಲಿ ಇದ್ದಂತಹ ಬಿಎಂಟಿಸಿ ಬಸ್ಗೆ ತಿಳಿದಿರೋದಿಲ್ಲ. ಏನು ಮುಂಬದಿಯಲ್ಲಿ ನಿಂತಿರುವಂತಹ ವಜ್ರ ಬಸ್ ಈ ಒಂದು ಅವಘಡಕ್ಕೆ ಮೊದಲ ಕಾರಣ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಲಿಲ್ಲ ಇದ್ರೂ ಕೂಡ ಇದು ಎಲ್ಲೋ ಒಂದ್ ಕಡೆ ಬಿಎಂಟಿಸಿ ಬಸ್ ಚಾಲಕರು ಒಂದು ರೀತಿಯಾದಂತಹ ಒಂದು ಧೋರಣೆಯನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರ್ಬೋದು. ನೋಡಿ, ಒಂದು ವೆಹಿಕಲ್ ಇಂದ ಇನ್ನೊಂದು ವೆಹಿಕಲ್ಗೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ಡಿಸ್ಟೆನ್ಸ್ ಇರಬೇಕು. ಇದು ಟ್ರಾಫಿಕ್ ರೂಲ್ಸ್ ನ ಒಂದು ರೂಲ್ಸ್ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಆತುರದಲ್ಲಿ ಜನರು ಈ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾ ಇರ್ಬೋದು. ಇನ್ನು ನೀವು ಗಮನಿಸ್ತಾ ಇರ್ಬೋದು, ಮುಂದೆ ಇರುವಂತಹ ಹಿಂದೆ ನಿಂತ್ಕೊಂಡಿದ್ದಂತಹ ಬಸ್ಗಳಿಗೆ ಮುಂದೆ ಇರುವಂತಹ ಯಾವುದೇ ರೀತಿಯಾದಂತಹ ಸಿಗ್ನಲ್ ಆಗಿರ್ಬೋದು ಅಥವಾ ಯಾವುದೂ ಕೂಡ ಕಾಣಿಸ್ತಿರುವಂತಹ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂತಹ ಬಿಎಂಟಿಸಿ ಬಸ್ ರಭಸವಾಗಿ ಮುಂದೆ ನಿಂತಿದ್ದಂತಹ ಬಿಎಂಟಿಸಿ ಬಸ್ಗೆ ಡಿಕ್ಕಿಯನ್ನ ಮಾಡುತ್ತೆ. ಇದರಿಂದ ಅಲ್ಲಿರುವಂತಹ ಪ್ರಯಾಣಿಕರಿಗೂ ಕೂಡ ಒಂದು ರೀತಿಯಾದಂತಹ ಗಂಭೀರ ಗಾಯಗಳಾಗಿರುವಂಥದ್ದು. ಇನ್ನು ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಕೂಡ ಇಲ್ಲೇ ಹತ್ತಿರದಲ್ಲೇ ಇರುವಂತಹ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆಲ್ಲರಿಗೂ ಚಿಕಿತ್ಸೆಯನ್ನ ಕೊಡಿಸ್ತಾ ಇರುವಂಥದ್ದು. ಇದು ಬೆಳಗಿನ ಜಾವದಲ್ಲಿ ಸಾಕಷ್ಟು ಜನ ಬೆಂಗಳೂರಿನ ಮಂದಿಗಳು ಈ ಒಂದು ಬಿಎಂಟಿಸಿ ಅವಲಂಬಿತವಾಗಿ ಬದುಕ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಬಿಎಂಟಿಸಿ ಬಸ್ ಚಾಲಕರಿಂದ ನಿರ್ಲಕ್ಷ್ಯದ ಧೋರಣೆಯಿಂದ ಸಾಕಷ್ಟು ಇದೇ ರೀತಿಯಾದಂತಹ ಅಪಘಾತಗಳು ಆಗ್ತಾ ಇರುವಂಥದ್ದು, ಸಂಭವಿಸ್ತಾ ಇರುವಂಥದ್ದು ನಾವು ದಿನೇ ನೋಡ್ತಾ ಇರುವಂಥದ್ದು ಕೂಡ ಇದೆ. ಆದರೆ ಎಷ್ಟೇ ರೀತಿಯಾದಂತಹ ಸಂದರ್ಭಗಳು, ಎಷ್ಟೇ ರೀತಿಯಾದಂತಹ ಒಂದು ಘಟನೆಗಳು ನಡೆದ್ರೂ ಕೂಡ ಅವರು ಎಚ್ಚೆತ್ತುಕೊಳ್ಳದ ಈ ಒಂದು ಬಿಎಂಟಿಸಿ ಇಲಾಖೆ ಇದನ್ನ ಈಗಲಾದ್ರೂ ತೀವ್ರವಾಗಿ ಗಮನಿಸಬೇಕು. ಯಾಕಂತ ಹೇಳಿದ್ರೆ ದಿನನಿತ್ಯವೂ ಅವರ ಧೋರಣೆಯಿಂದ ಸಾಕಷ್ಟು ಮಂದಿ ಸಾವನ್ನಪ್ತಾ ಇರುವಂತದ್ದು ಕೂಡ ಇದೆ. ಅವರ ಜೀವನವನ್ನ ಕಳೆದುಕೊಂಡು ಬದುಕ್ತಾ ಇರುವಂತದ್ದು ಕೂಡ, ಯಾಕಂತ ಹೇಳಿದ್ರೆ ಭಯದಿಂದ ಬದುಕ್ತಾ ಇದ್ದಾರೆ. ಅವರ ಒಂದು ಸ್ಪೀಡಿಗೂ ಕೂಡ ಮಿತಿ ಇಲ್ಲದಂತೆ ಅವರು ಏಕಾಏಕಿ ಬಂದು ಹೋಗುವಂಥದ್ದು ಕೂಡ ಈಗ ಈ ಒಂದು ಬೆಂಗಳೂರಿನಲ್ಲಿ ನಡ್ತಾ ಇರುವಂಥದ್ದು. ಈಗಲಾದ್ರೂ ಬಿಎಂಟಿಸಿ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಒಂದು ಬುದ್ಧಿಯನ್ನ ಕಲಿಬೇಕು. ಇದೇ ರೀತಿ ಮುಂದುವರ್ತಾ ಹೋದ್ರೆ ಜನರು ಇದೇ ಭಯದ ಭೀತಿಯಲ್ಲಿ ಬದುಕೋದು ಒಂದು ರೀತಿಯಾದಂತಹ ಅವರ ಬದುಕಿನ ಒಂದು ಭಾಗ ಆಗುತ್ತೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ನಿಸರ್ಗ, ಸಂಪೂರ್ಣ ನ್ಯೂಸ್ ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.